ಹುಟ್ಟು ಎಂಬುದು ಎಷ್ಟು ಸತ್ಯವೋ ಸಾವು ಕೂಡ ಅಷ್ಟೇ ಸತ್ಯ. ಆದರೆ ಸಾವಿನ ನಂತರ ಏನಾಗುತ್ತದೆ? ಈ ಭೌತಿಕ ದೇಹವನ್ನು ಬಿಟ್ಟ ನಂತರ ಆತ್ಮ ಎಲ್ಲಿಗೆ ಹೋಗುತ್ತದೆ? ಪುರಾಣಗಳ ಪ್ರಕಾರ, ಅದರಲ್ಲೂ ಗರುಡ ಪುರಾಣ ದ ಪ್ರಕಾರ ಆ 47 ದಿನಗಳ ಪ್ರಯಾಣ ಹೇಗಿರುತ್ತದೆ? ಬನ್ನಿ, ಇಂದಿನ ಈ ರೋಚಕ ವಿಡಿಯೋದಲ್ಲಿ ಸಾವಿನ ನಂತರದ ಆ ರಹಸ್ಯ ಹಾದಿಯನ್ನು ನೋಡೋಣ. ಯಾವಾಗ ಮನುಷ್ಯನ ಆಯಸ್ಸು ಮುಗಿಯುತ್ತದೆಯೋ ಆಗ ಇಬ್ಬರು ಯಮದೂತರು ಆತನ ಮುಂದೆ ಪ್ರತ್ಯಕ್ಷರಾಗುತ್ತಾರೆ. ಅವರ ಕಣ್ಣುಗಳು ಕೆಂಪಗಿರುತ್ತವೆ, ನೋಟ ಭಯಾನಕವಾಗಿರುತ್ತದೆ. ಪಾಪ ಮಾಡಿದವರಿಗೆ ಅವರು ರಾಕ್ಷಸರಂತೆ ಕಂಡರೆ, ಪುಣ್ಯವಂತರಿಗೆ ದೇವದೂತರಂತೆ ಕಾಣುತ್ತಾರೆ. ಆ ಕ್ಷಣದಲ್ಲಿ ಆತ್ಮವು ಹೆಬ್ಬೆರಳಿನ ಗಾತ್ರದ ರೂಪ ತಾಳಿ ದೇಹದಿಂದ ಹೊರಬರುತ್ತದೆ. ಯಮದೂತರು ಆ ಆತ್ಮವನ್ನು ಗಾಳಿಯ ವೇಗದಲ್ಲಿ ಯಮಲೋಕಕ್ಕೆ ಕೊಂಡೊಯ್ಯುತ್ತಾರೆ. ಅಲ್ಲಿ ಚಿತ್ರಗುಪ್ತನು ಆ ವ್ಯಕ್ತಿಯ ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನು ಯಮನ ಮುಂದೆ ಓದುತ್ತಾನೆ. ಕೂಡಲೇ ಆ ಆತ್ಮವನ್ನು ಮತ್ತೆ ಆತನ ಮನೆಗೆ ತರಲಾಗುತ್ತದೆ. ಯಾಕೆ ಗೊತ್ತಾ? 13 ದಿನಗಳ ಕಾಲ ತನ್ನ ಕುಟುಂಬ ನೀಡುವ ಅನ್ನ ಮತ್ತು ನೀರನ್ನು ಸ್ವೀಕರಿಸಲು. ನಿಜವಾದ ಅಗ್ನಿ ಪರೀಕ್ಷೆ ಶುರುವಾಗುವುದೇ ಇಲ್ಲಿ. ಯಮಲೋಕದ ಹಾದಿಯಲ್ಲಿ ಸಿಗುವ ವೈತರಣಿ ನದಿ. ಇದು 100 ಯೋಜನಗಳಷ್ಟು ಅಗಲವಿದೆ. ಇದರಲ್ಲಿ ನೀರಿಲ್ಲ, ಬದಲಿಗೆ ರಕ್ತ, ಮಾಂಸ ಮತ್ತು ಕ್ರೂರ ಪ್ರಾಣಿಗಳಿವೆ. ಯಾರು ಜೀವಿತಾವಧಿಯಲ್ಲಿ ದಾನ ಧರ್ಮ ಮಾಡಿರುತ್ತಾರೋ ಅವರಿಗೆ ಈ ನದಿಯನ್ನು ದಾಟಲು ಒಂದು ದೋಣಿ ಸಿಗುತ್ತದೆ. ಇಲ್ಲದಿದ್ದರೆ ಆ ಭೀಕರ ನದಿಯಲ್ಲಿ ಈಜುತ್ತಾ ನರಕ ಯಾತನೆ ಅನುಭವಿಸಬೇಕಾಗುತ್ತದೆ. ದೀರ್ಘವಾದ 47 ದಿನಗಳ ಪ್ರಯಾಣದ ನಂತರ ಆತ್ಮವು ಅಂತಿಮವಾಗಿ ಯಮಧರ್ಮನ ದರ್ಬಾರ್ ತಲುಪುತ್ತದೆ. ಅಲ್ಲಿ ವ್ಯಕ್ತಿಯ ಕರ್ಮಕ್ಕೆ ತಕ್ಕಂತೆ ಶಿಕ್ಷೆ ಅಥವಾ ಸ್ವರ್ಗದ ಸುಖ ನಿರ್ಧಾರವಾಗುತ್ತದೆ. ಗರುಡ ಪುರಾಣ ಹೇಳುವಂತೆ ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವೂ ನಮ್ಮ ಸಾವಿನ ನಂತರದ ಹಾದಿಯನ್ನು ನಿರ್ಧರಿಸುತ್ತದೆ. ಗೆಳೆಯರೇ, ಗರುಡ ಪುರಾಣವು ಕೇವಲ ಸಾವಿನ ನಂತರದ ಕಥೆಯಲ್ಲ, ಅದು ನಾವು ಬದುಕಿರುವಾಗ ಹೇಗೆ ಧರ್ಮದ ಹಾದಿಯಲ್ಲಿ ನಡೆಯಬೇಕು ಎಂದು ತಿಳಿಸುವ ಕೈಗನ್ನಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ.